ಶ್ರೀನಿವಾಸ್ ವ್ಲಾಗ್. ನಾನಿವತ್ತು ಮೈಸೂರು ದಸರಾ ಅಪ್ಡೇಟ್ ಕೊಡೋಣ ಮೈಸೂರು ಜನರಿಗೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಮೈಸೂರು ದಸರಾ ಅಪ್ಡೇಟ್ ಕೊಡ್ತಾ ಇವತ್ತು ಮೈಸೂರು ದಸರಾ ಆನೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ನಾನು ಆನೆ ನೋಡೋಕೆ ಹೋಗ್ಬೇಕು ಅನ್ಕೋತಿದ್ದೆ, ಬಟ್ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ಫೈನಲಿ ಆ ಟೈಮ್ ಬಂದಿದೆ. ಬನ್ನಿ ನೀವು ನೋಡಿ ಹೇಗೆ ಆನೆ ಯಾವ ಥರ ಬರುತ್ತೆ ಮೈಸೂರು ದಸರಾ, ಯಾವ ಟೈಮಿಂಗಿಗೆ ಬರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತೀನಿ. ನಂಗೆ ಗೊತ್ತಿರೋ ಅಪ್ಡೇಟ್ ಪ್ರಕಾರ 5:30ಗೆ ಪ್ಯಾಲೇಸಿಂದ ಹೊರಡುತ್ತೆ ಆನೆಗಳು. ಸೊ ನಾನು 5:30ಗೆ ನಾನು ಸಯಾಜಿರಾವ್ ರೋಡಲ್ಲಿ ನಿಂತ್ಕೊಂಡು ನೋಡೋಣ ಅಂದ್ಕೊಂಡಿದ್ದೀನಿ. ಜನರು ಎಷ್ಟಿರ್ತಾರೆ ಅಂತ ಐಡಿಯಾ ಇಲ್ಲ, ನೋಡಬೇಕು. ಇವಾಗ ಪ್ಯಾಲೇಸ್ ಮುಂದೆನೂ ಗೇಟ್ ಓಪನ್ ಆದಾಗ ಸ್ವಲ್ಪ ಜನ ಇರ್ತಾರೆ ನೋಡೋಕ್ಕೆ. ನಾನು ಸ್ವಲ್ಪ ದಿನ ಆದಮೇಲೆ ಅಲ್ಲೂ ಒಂದ್ಸರಿ ಹೋಗೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವತ್ತು ನಾನು ಸಯಾಜಿರಾವ್ ರೋಡಲ್ಲಿ ಮಾತ್ರ ನಿಂತ್ಕೊಂಡು ನೋಡೋಣ ಅಂತಿದ್ದೀನಿ. ಪ್ರೆಸಿಡೆಂಟ್ ಬಂದಿದ್ದಾರೆ ಅಂತ ರೋಡ್ನ ಫುಲ್ ನೀಟ್ ಮಾಡಿದ್ದಾರೆ, ನೀಟಾಗಿ ಕ್ಲೀನಾಗಿದೆ. ಮತ್ತು ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ದಾರೆ ರೋಡಲ್ಲಿ ತುಂಬ ಕಡೆ ಮೈಸೂರಲ್ಲಿ. ಸ್ಟೈಲ್ ಕೂಡ ಮಾಡ್ತಾ ಇದ್ದಾರೆ. ಮೇ ಬಿ ಇದು ಫುಲ್ ಇದೇ ಬರುತ್ತೆ ಅನ್ಸುತ್ತೆ, ಈ ಥರ ಫ್ಲಾರೇ ಬರುತ್ತೆ ಕಂಪ್ಲೀಟ್ ಈ ರೋಡ್ ಅನ್ಸುತ್ತೆ ಫುಲ್ಲು. ನಾನು ಈ ವರ್ಷದ ಮೈಸೂರು ದಸರಾ 2025 ಅಪ್ಡೇಟ್ ನಿಮ್ಮ ಮುಂದೆ ತಗೊಬಂದಿದ್ದೀನಿ. ಓಪನ್ ಏರ್ ಥಿಯೇಟರ್ ಅಲ್ಲಿ ಸೆಪ್ಟೆಂಬರ್ 10th ಇಂದ ಸೆಪ್ಟೆಂಬರ್ 17th ತನಕ ಇವೆಂಟ್ಸ್ ನಡೀತಾ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ವರ್ಷ ನಡೀತಾ ಇದೆ. ಇನಾಗ್ರೇಷನ್ ಬಂದು ಯುವರಾಜ್ ಕುಮಾರ್ ಮತ್ತೆ ಅಮೃತ ಅಯ್ಯಂಗರ್ ಸೆಪ್ಟೆಂಬರ್ 10th ಮಾಡ್ತಾ ಇದ್ದಾರೆ. ಈ ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಡೀತಾ ಇದೆ. ತುಂಬಾ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನೀವು ಬನ್ನಿ, ನಾನು ಬರ್ತೀನಿ, ನೋಡೋಣ, ಎಂಜಾಯ್ ಮಾಡೋಣ. ಮೈಸೂರು ದಸರಾ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವ್ಲಾಗ್ಸ್ನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಪನ್ ಏರ್ ಥಿಯೇಟರ್ ಅಲ್ಲಿ ಫಸ್ಟ್ ಇವೆಂಟ್ ನಡೆಯೋದ್ರಿಂದ ಮೈಸೂರು ದಸರಾ ಫಸ್ಟ್ ಇವೆಂಟ್ ಅಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಲೈಟಿಂಗ್ ಎಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 2-3 days ಅಲ್ಲಿ ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ರೆಡಿ ಆಗುತ್ತೆ. ನೀವೇನಾದ್ರೂ ಈ ಕಡೆ ಬಂದ್ರೆ ಒಳ್ಳೆ ಲೈಟಿಂಗ್ಸ್ ಇರುತ್ತೆ, ವಿಸಿಟ್ ಮಾಡಿ. ನಾನಿವಾಗ ಆಹಾರ ಮೇಳ ಅಪ್ಡೇಟ್ ಕೊಡೋಕ್ಕೆ ಮಹಾರಾಜ ಗ್ರೌಂಡ್ಗೆ ಹೋಗ್ತಾ ಇದ್ದೀನಿ. ಮಹಾರಾಜ ಗ್ರೌಂಡ್ ಮುಂದೆ ಗೇಟಲ್ಲಿ ನಿಂತು ನಾನು ಆಹಾರ ಮೇಳ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಆಹಾರ ಮೇಳ ನಡೀತಾ ಇರೋದು ಈ ವರ್ಷ ಮಹಾರಾಜ ಗ್ರೌಂಡಲ್ಲಿ. ಅದಕ್ಕೆ ನನ್ನ ನೆಕ್ಸ್ಟ್ ಅಪ್ಡೇಟ್ ಆಹಾರ ಮೇಳ ಬಗ್ಗೆ. ಆಹಾರ ಮೇಳ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2 ತನಕ ನಡೀತಾ ಇದೆ. ಟೋಟಲ್ 11 days ನಡೀತಿದೆ. ಈ ವರ್ಷ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತ ಅಂದ್ರೆ ಈ ವರ್ಷ ತುಂಬಾ ಹೊಸ ಸ್ಟಾಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಬೇರೆ ಸ್ಟೇಟ್ ಗಳಿಂದ ಕೂಡ ಹೊಸ ಸ್ಟಾಲ್ಸ್ ಬರ್ತಾ ಇದೆ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ. ಮಹಾರಾಜ ಗ್ರೌಂಡ್ ಅಲ್ಲಿ ಅಪ್ಡೇಟ್ ಕೊಟ್ಟಾಯ್ತು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಎಲ್ಲೋಗ್ತೀನಿ ಅಂತ ನೋಡಿ. ಕಾರ್ ಎಲ್ಲಾದ್ರೂ ಪಾರ್ಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಮೇ ಬಿ ಗರುಡ ಮಾಲ್ದು ಪಾರ್ಕಿಂಗಲ್ಲಿ ಹಿಂದೆ ಡೆಕತ್ಲಾನ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡ್ತೀವಿ. ಆನೆ ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಇದೇ ರೋಡಲ್ಲಿ ಬರ್ತಾ ಇರುತ್ತೆ. ತುಂಬ ಜನ ಆಲ್ರೆಡಿ ಬಂದು ಗಾಡಿ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ಶಾಪಿಂಗ್ ಮಾಡೋರೆಲ್ಲ, ಮತ್ತು ಈ ಕಡೆ ಸಿಟಿ ಒಳಗೆ ಹೋಗಿ ಶಾಪಿಂಗ್ ಮಾಡೋರೆಲ್ಲ ಇರ್ತಾರಲ್ಲ. ಸೊ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಮನೇಲಿ, ಸ್ವಲ್ಪ ಏನೋ ಬಿಟ್ಟು ಬಂದುಬಿಟ್ಟಿದೆ. ಸೊ ಮನೆಗೆ ಹೋಗಿದ್ದೆ. ಮನೆಗೆ ಹೋಗ್ಬಿಟ್ಟು ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಬಂದಿದ್ದೀನಿ. ಯಾಕೆಂದರೆ ಎಲ್ಲ ವೀಡಿಯೋದಲ್ಲೂ ಒಂದೇ ಥರ ಕಾಣಿಸ್ಕೊಬಿಡ್ತೀನಿ ಅಂತ. ಈಗ ಬನ್ನಿ ಆನೆ ನೋಡೋಕೆ ಹೋಗೋಣ. ಹೊಟ್ಟೆ ತುಂಬ ಹಸಿತಾ ಇದೆ. ಆನೆ ಬರೋಕ್ಕಿಂತ 20 minutes ಟೈಮ್ ಇದೆ. ಸೊ ಅದಕ್ಕೆ ಬಂಗಾರಪೇಟ್ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀನಿ. ಬಂಗಾರಪೇಟ್ ಪಾನಿಪುರಿ ತಿಂತಾ ಇದ್ದೀನಿ. ತುಂಬ ಹೊಟ್ಟೆ ಹಸಿತಾ ಇದೆ. ಇದು ತಿಂದ್ಬಿಟ್ಟು ಆನೆ ನೋಡೋಕೆ ಹೋಗ್ತೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಬಂದು ಮಾತಾಡ್ಸಿದ್ರು, ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದಾ, ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂದರು. ನನಗಂತೂ ಫುಲ್ ಖುಷಿ ಆಗ್ತಿದೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಂಗೆ ಇರೋದೇ 800 ಸಬ್ಸ್ಕ್ರೈಬರ್ಸ್. ಅದರಾಗೂ ಒಬ್ರು ಬಂದು ಕಂಡುಹಿಡಿದಿದ್ದಾರೆ. ಅದು ಮೈಸೂರು ವಾಸವಿ ಸರ್ಕಲಲ್ಲಿ ಬಂಗಾರಪೇಟ್ ಅಂತ ಇದ್ದೀನಿ. ಇಷ್ಟು ಜನದ ಮಧ್ಯೆ ಅವ್ರು ಬಂದು ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಶಾಕಿಂಗ್ ನನಗೆ. ತುಂಬ ಜನರು ಶಾಪಿಂಗ್ ಮಾಡ್ತಾ ಇದ್ದಾರೆ. ತರಕಾರಿ, ಹೂವಿನ ಮಾರ್ಕೆಟ್ ಇದು. ತರಕಾರಿ, ಹೂವನ್ನು ತೊಗೊಂಡು ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲಿ 10 rupeesಗೆ ಒಂದು ಗುಡ್ಡೆ ತರಕಾರಿ ಥರ ಕೊಡ್ತಾರೆ. ಸೊ ಅದು ತುಂಬ ಫ್ರೆಶ್ ಆಗಿರುತ್ತೆ. ಹಳ್ಳಿಯಿಂದ ತೊಗೊಬಂದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಫೈನಲಿ ಅಂತೂ ಇಂತೂ ಆನೆ ನೋಡೋಕೆ ಬಂದಿದ್ದೀನಿ. ಇನ್ನೊಂದು 10 minutesಲ್ಲಿ ಆನೆ ಇಲ್ಲೇ ಬರುತ್ತೆ. ಸೊ ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಆನೆ ನೋಡೋಕ್ಕೆ ಇವತ್ತು. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನೀವು ಬೇಗ ಬಂದು ಫ್ರೀ ಮಾಡ್ಕೊಂಡು ಒಂದಿನ ಆನೆ ವಾಕಿಂಗ್ ನೋಡಿ. ಈವ್ನಿಂಗ್ 5:30ಗೆ ಪ್ಯಾಲೇಸ್ ಮುಂದೆಯಿಂದ ಹೊರಡುತ್ತೆ. 5:30 ಆದಮೇಲೆ ನಿಮಗೆ ಸಯಾಜಿರಾವ್ ರೋಡಲ್ಲಿ ಬರುತ್ತೆ. ಒಂದು 5:45 ಆಗಿ ಈ ರೋಡಲ್ಲಿ ಬರುತ್ತೆ. ಪೊಲೀಸ್ ಎಲ್ಲ ಆಟೋಗಳನ್ನ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಮತ್ತು ಸ್ವಲ್ಪ ಫ್ರೂಟ್ಸ್ ಗಾಡಿಗಳೆಲ್ಲ ಇದೆ, ಅದನ್ನ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಆನೆ ಬರ್ತಾ ಇದ್ದಿಲ್ಲ ಅದಕ್ಕೆ. ಟ್ರಾಫಿಕ್ ಪೊಲೀಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸ್ಟಾಪ್ ಮಾಡಿ ಈಗ ಆನೆ ಬರೋ ರೋಡ್ ಮಾತ್ರ ಫ್ರೀ ಮಾಡ್ತಾ ಇದ್ದಾರೆ. ಆನೆ ಬರ್ತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತಿದೆ ಆನೆ ಬರೋಕ್ಕೆ. ಇಲ್ಲಿ ಯಾವಾಗ ಬರುತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆನೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದೊಂದೇ ಬರ್ತಾ ಇದೆ. ನೋಡೋಕ್ಕೇ ಫುಲ್ ಖುಷಿ ಆಗ್ತಿದೆ ಆನೆಗಳನ್ನ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಮೈಸೂರು ಒಂದೇ ಕಡೆ ಅನಿಸುತ್ತೆ ರೋಡಲ್ಲಿ ಈ ಥರ ಆನೆಗಳು ವಾಕ್ ಮಾಡ್ಕೊಂಡು ಬರೋದು.
ಇನ್ನೊಂದು ಸ್ವಲ್ಪ ಆನೆಗಳಷ್ಟೇ ಇದೆ, ಇನ್ನೇನು ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ನಾನು ಇಷ್ಟೊಂದು ಜನ ಆನೆ ನೋಡೋಕೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಜನರು ಬಂದಿದ್ರು, ಮುಂದೆ ಕೂಡ ತುಂಬ ಜನ ಇದ್ರು. ಮೈಸೂರು ದಸರಾ ಆನೆಗಳಲ್ಲಿ ನಿಮ್ಮ ಫೇವ್ರೆಟ್ ಆನೆ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆನೆಯದ್ದು ವೀಡಿಯೋ ಮಾಡುವಾಗ ತುಂಬ ಜನ ನನ್ನ ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ನನ್ನ ತೋರಿಸ್ಬಿಟ್ಟು ಇವರೇ ಅಲ್ವಾ ಪೂರ್ಣ ವ್ಲಾಗ್ ಮಾಡ್ತಾರಾ ಅಥವಾ ನಾನು ಏನು ಲೈಕ್ ತೋರಿಸ್ತಾ ಇದ್ರು ಫ್ರೆಂಡ್ಗೆ. ಒಬ್ಬರು ಹಾಯ್ ಎಲ್ಲ ಮಾಡ್ತಾಯಿದ್ರು. ಮೇ ಬಿ ನಾನು ಇನ್ಸ್ಟಾ ಫಾಲೋವರ್ ಅನಿಸುತ್ತೆ, ಅಥವಾ ಇನ್ಸ್ಟಾದಲ್ಲಿ ನಾನು ವೀಡಿಯೋ ನೋಡಿರ್ಬೋದು, ಗೊತ್ತಿಲ್ಲ. ಫಾಲೋವರ್ ಆಗಿರ್ಬೋದು. ನಾನು ಇವಾಗ ಜಾಸ್ತಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಜಾಸ್ತಿ ಓಡಾಡಲ್ಲ. ಬಟ್ ನಾನು ಯಾವಾಗ ತುಂಬ ಜನರು ಇರೋ ಕಡೆ ಬಂದರೆ ತುಂಬ ಜನರು ನನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ. ಸೊ ನಂಗೊಂಥರ ಭಯನೂ ಇದೆ. ಯಾವ ಥರ ಫಸ್ಟ್ ಟೈಮ್ ಈ ಥರ ಎಲ್ಲ ಲೈಫಲ್ಲಿ ನೋಡ್ತಾ ಇರೋದು. ಯಾರು ನನ್ನ ಮಾತಾಡಿಸಿ ನೀವು ವ್ಲಾಗ್ ಮಾಡ್ತೀರಲ್ಲ, ಯೂಟ್ಯೂಬ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಹೋಗ್ತಾ ನನಗೆ ಅಡ್ಜಸ್ಟ್ ಆಗಬೇಕು ಇದೆಲ್ಲ. ಇವಾಗ ಫಸ್ಟ್ ಟೈಮೆಲ್ಲ ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಫ್ಲವರ್ ಶೋ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2 ತನಕ ನಡೀತಿದೆ. ಲೊಕೇಶನ್ ಬಂದು ಕುಪ್ಪಣ್ಣ ಪಾರ್ಕ್, ನಜರಾಬಾದ್. ಇದು ಲೊಕೇಶನ್ ನಿಯರ್ ಟು ಆರ್ಗೇಟ್ ಇರುತ್ತೆ. ಸುದರ್ಶನ್ ಸಿಲ್ಕ್ ಆಪೋಸಿಟೇ ಲೊಕೇಟ್ ಆಗಿದೆ. ಈ ವರ್ಷ ಫ್ಲವರ್ ಶೋ ಅಲ್ಲಿ ನಮ್ಮ ಅರ್ಜುನಿಗೋಸ್ಕರ ಟ್ರಿಬ್ಯೂಟ್ ಸಲ್ಸೋಕೆ ಫ್ಲವರ್ ಶೋ ಅಲ್ಲಿ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನ ನೋಡೋಕೆ ನಾನಂತೂ ಮಿಸ್ ಮಾಡದೆ ಬರ್ತೀನಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ನೋಡಿ. ಹಾಗೆ ಬರುವಾಗ ಮಾಸ್ಕ್ ತರೋದನ್ನ ಮರಿಬೇಡಿ, ಯಾಕಂದ್ರೆ ತುಂಬಾ ಡಸ್ಟ್ ಇರುತ್ತೆ. ಮತ್ತೆ ಮಕ್ಳು ಕರ್ಕೊ ಬರುವಾಗ ಹುಷಾರಾಗಿ ಕರ್ಕೊ ಬನ್ನಿ. ಲೈಟಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಅರಸು ರೋಡಲ್ಲಿ ಲೈಟಿಂಗ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ವೀಕಲ್ಲೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಅನ್ಸುತ್ತೆ. ಇದೇ ಥರ ದಸರಾ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಪೂರ್ಣ ಅಕೌಂಟ್ ಕೂಡ ಫಾಲೋ ಮಾಡಿ.